ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡೋಕ್ಕೆ ಈಸಿಯಾಗಿರಬೇಕು, ಅಷ್ಟೇ ಹೆಲ್ದಿಯಾಗಿರಬೇಕು, ಅಷ್ಟೇ ರುಚಿಯಾಗಿರಬೇಕು ಅಂಥದ್ದೊಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ತಂದಿದ್ದೀನಿ. ಮೊದಲಿಗೆ ಪ್ಯಾನ್ಗೆ ಆಯಿಲ್, ಸ್ವಲ್ಪ ಜೀರಿಗೆ, ಹಸಿಮೆಣಸಿಕಾಯಿ, ಕರಿಬೇವು, ಹಾಗೆ ಆನಿಯನ್ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ತಕ್ಷಣ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1/2 ಸ್ಪೂನ್ ಅರಿಶಿನ, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ, ಅದಕ್ಕೆ ರುಚಿಗೆ ಉಪ್ಪು, ಕಾಲು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಖಾರ ನೋಡಿ ಬಳಸಿ, ಯಾಕಂದರೆ ಹಸಿಮೆಣಸಿಕಾಯನ್ನು ಯೂಸ್ ಮಾಡಿದ್ದೀವಿ. ಒಂದು ಜಾರ್ಗೆ ಮೊರಿಂಗಾ ಲೀಫ್, ನುಗ್ಗೆ ಸೊಪ್ಪು, ಇಲ್ಲಿ ಸ್ವಲ್ಪ ಗರಂ ಮಸಾಲ, ರೆಡಿಯಾಗಿರೋ ನುಗ್ಗೆ ಸೊಪ್ಪು ಪೇಸ್ಟು. ನೀವು ನುಗ್ಗೆ ಸೊಪ್ಪು ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು, ಆಯಿಲ್ ಬಿಟ್ಕೊಂಡಿದೆ. ಇವಾಗ ಸಣ್ಣ ಕಟ್ ಮಾಡಿರೋ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟು ನಾನು 3 ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದೀನಿ, ನೋಡ್ಕೊಂಡು ಯೂಸ್ ಮಾಡಿ. ಇದು ರೆಡಿಯಾಗಿದೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿದ್ರಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿದೆ ಅಂತ. ಈ ಬ್ರೇಕ್ಫಾಸ್ಟಲ್ಲಿ ನುಗ್ಗೆ ಸೊಪ್ಪಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೇ ಕಾರಣಕ್ಕೂ ಕಹಿನೂ ಬರೋದಿಲ್ಲ. ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗೆ ಯಾವುದಾದ್ರೂ ರೂಪದಲ್ಲಿ ನುಗ್ಗೆ ಸೊಪ್ಪು ತಿನ್ನೋ ಥರ ಮಾಡಿ. ಯಾಕಂದರೆ ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಬಟ್ ಅದು ಕಹಿ ಅನ್ನೋದಕ್ಕೋಸ್ಕರ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಈ ಥರ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಪನ್ನೀರ್ ಇರೋದ್ರಿಂದ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಕೂಡ ಆಗಿರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.